ತಪ್ಪು ಅವ್ರದ್ದು ಅಂತ ಗೊತ್ತಾದ್ಮೇಲೆ ಬೇಬಿ ಲಲಿತಾ ರೂಮ್ಗೆ ಸೇರ್ಕೊಂಡ್ಬಿಟ್ರ? ಮೂಲೆಯಲ್ಲಿ ಸೇರ್ಬಿಟ್ಟಿರ್ತಾರೆ, ಇಲಿ ಮೊಲ್ಗಳ ತರ. ಮಾತಕ್ಕ, ನಿಮ್ಗೆ ಎಷ್ಟ್ ಸತಿ ಹೇಳಿಲ್ವಾ, ಆ ರೂಮ್ ಕಡೆ ಹೋದಾಗ್ಲೆಲ್ಲ ಬಾಗ್ಲಿಗೆ ಕಿವಿ ಕೊಟ್ಟು ಕೇಳಿಸ್ಕೊಂಡಿದೀನಿ. ಬರೀ ಪ್ರೀತಿ ಮಾತುಗಳೇ. ನಾಚಿಕೆ ಆಗತ್ತೆ ಹೇಳಕ್ಕೆ. ನಾನ್ ಮದ್ವೆ ಆಗಿ ಬಂದಾಗ ಕಲಾ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈ ಕದ್ದು ಕೇಳೋ ಚಾಳಿನ ಎಲ್ರು ಬಿಡ್ಬೇಕು. ಶ್ರೀ ಮದುವೆ ನಡೀವಾಗ್ಲೂ ಅಷ್ಟೇ, ಎಲ್ಲ ಕದ್ದು ಕೇಳಿ ಕೇಳಿ ತಿಳ್ಕೊಂಡ್ಬಿಡ್ತಿದ್ವಿ. ಈಗ ಅವ್ರ ಮದುವೆ ಆದ್ಮೇಲೆ ಈ ಮಾತನ್ನ ಆಯ್ತು ಬಿಡಿ ಅತ್ತೆ, ಇನ್ಮೇಲೆ ಕೇಳಿಸ್ಕೊಂಡಿದ್ದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಆಮೇಲೆ ನೋಡು, ಮತ್ತೆ ಅದೇ ಹೇಳ್ತೀಯ. ಯಾರು ಆ ಪ್ರಯತ್ನನೂ ಮಾಡಬಾರ್ದು, ತಿಳಿತಾ? ಅಕಸ್ಮಾತ್ ತಾನಾಗೆ ಕಿವಿಗ್ ಬಿದ್ರ? ಹೌದಮ್ಮ, ಲಲಿತಂಗೂ ಹಾಗೆ ಆಗಿರತ್ತೆ. ಅಕಸ್ಮಾತ್ ಆಗಿ ರೂಮ್ ಮುಂದೆ ಹೋಗುವಾಗ ಕೇಳಿಸಿರತ್ತಷ್ಟೇ. ಅದೇ ಕಿವಿ ಮುಚ್ಕೊಂಡು ಓಡಾಡಕ್ಕಾಗತ್ತಾ? ಅದ್ ಏನ್ ಮಾಡ್ತೀರೋ ಗೊತ್ತಿಲ್ಲ. ಮಾಲ್ತಿ, ನಿನ್ ಜವಾಬ್ದಾರಿ ಎಲ್ಲರನ್ನೂ ಅಧ್ವಸ್ತಲ್ಲಿ ಇಟ್ಕೋ. ನನಗೆ ಆ ಹುಡುಗಿ ಹೆಸರು ಹೇಳಕ್ಕೂ ಮನ್ಸಾಗಲ್ಲ. ಯಾರು? ಜಾಹ್ನವಿದ? ಯಾಕೋ ಅಷ್ಟ್ ಚೆನ್ನಾಗಿದೆ ಹೆಸರು. ನಿಮ್ಗೆ ನಾಲ್ಗೆ ತಿರುಗ್ಲಿಲ್ಲ ಅಂದ್ರೆ ಜಾನು ಅಂತ ಕರೀರಿ. ನಮ್ ಶ್ರೀ ಕರೀತಾನಲ್ಲ ಆತರ. ಕಲಾ, ನಿನ್ ನಾಲ್ಗೆ ವಿಪರೀತ ಉದ್ದ ಆಗ್ತಾ ಇದೆ. ಶ್ರೀ ಮತ್ತು ಜಾನ್ವಿ ಮಧ್ಯೆ ಏನೇ ಇದ್ರು ಅವರಿಬ್ಬರೇ ಬಗೆಹರಿಸ್ಕೊಳ್ತಾರೆ. ಯಾಕೆ ಹೇಳೋ? ಅವರು ಇಷ್ಟಪಟ್ಟು ಮದ್ವೆ ಆಗಿದ್ದು. ಹಾಗಂತ ಕೈ ಬಿಡಕ್ಕಾಗತ್ತಾ ಅಮ್ಮ? ನಮ್ ಶ್ರೀಗೋಸ್ಕರನಾದ್ರೂ. ನಾನು ಇಷ್ಟು ವರ್ಷ ನಿಮ್ಮನ್ನೆಲ್ಲ ಕಟ್ಕೊಂಡು ಏಗ್ತಾ ಇರೋದು ಯಾಕೆ ಹೇಳಿ? ನಾನೇ ಒಪ್ಪಿ ಮದುವೆ ಮಾಡಿಸ್ದೆ ಅನ್ನೋ ಕಾರಣಕ್ಕೆ. ಶ್ರೀಗಾಗ್ಲಿ ಅವಳಿಗಾಗ್ಲಿ ಹಂಗಿಲ್ಲ. ಮಾಲ್ತಿ, ನಿನಗೂ ಅಷ್ಟೇ. ಏನೇ ಆಗ್ಲಿ ಅವರಿಬ್ಬರೇ ಮಾಡ್ಕೊಂಡಿರೋ ಮದುವೆ, ಅವರೇ ನಡ್ಸ್ಕೊಂಡು ಹೋಗ್ತಾರೆ. ಅದೊಂದು ಕಾರಣ ಆದ್ರೆ ಇನ್ನೊಂದು ಕಾರಣ, ಗಂಡ ಹೆಂಡತಿ ಮಧ್ಯೆ ಏನೇ ವಿಚಾರ ಇರ್ಲಿ, ಸಣ್ಣದೋ ದೊಡ್ಡದೋ, ಮೂರನೇವ್ರು ಯಾರು ಅದರಲ್ಲಿ ಮೂಗು ತೂರಿಸ್ಬಾರ್ದು. ನಾವ್ಯಾಕೆ ಮೂರನೇವ್ರು ಆಗ್ತೀವಿ? 6 ಜನ ಇದೀವಿ, ಅರ್ಧ ಡಜನ್ ಹೋಲ್ಸೇಲ್ ಆಗಿ. ತಮಾಷೆ ಸಾಕು. ನಾನು ಹೇಳಿದ್ದು ಗಂಭೀರವಾಗಿ ತಗೊಳ್ಳಿ. ಇನ್ ಮುಂದೆ ಆದ್ರೂ ಗಂಭೀರವಾಗಿ ವರ್ತಿಸಿ. ಈಗ ನಡೀರಿ. ಆಯ್ತು ಡಾಕ್ಟರ್, ಮುಂದಿನ ವಾರನೇ ಅಪ್ಪನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತೀನಿ. ಅವತ್ತೇ ಆಪರೇಷನ್ ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು ಡಾಕ್ಟರ್, ಬಾಯ್. ಅಪ್ಪನಿಗೆ ಆಪರೇಷನ್ ಬಗ್ಗೆ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ, ಈಗಲೇ ಹೇಳ್ತೀನಿ. ನೀವಾ? ಎಸ್, ಸೇಮ್ ಓಲ್ಡ್ ಮದನ್. ಹೇಗಿದೆಯಾ ಜಾನು? ಓ ಸಾರಿ, ಹೇಗಿದ್ದೀರಾ ಜಾಹ್ನವಿ ಶ್ರೀನಿಧಿಯವರೇ? ಯಾಕಿಷ್ಟು ಗಾಬರಿಯಾಗಿದ್ದೀರಿ? ಮುಂಚೆ ನಾನು ನಿಮ್ಮ ಜೊತೆ ಒರಟಾಗಿ ನಡ್ಕೊಂಡು ತಪ್ಪು ಮಾಡಿಬಿಟ್ಟೆ. ಹೆಣ್ಣಿನಿಂದ ಯಾವ ಗಂಡಸು ಹೋಗೋದಿಲ್ಲ ಹೇಳಿ? ಅದು ನಿಮ್ಮಂಥ ಸುಂದರವಾದ ಹೆಣ್ಣಿನಿಂದೆ. ಹೆಣ್ಣಿನ ಹಿಂದೆ ಹೋದವ್ರು ಯಾರು ಉದ್ಧಾರ ಆಗಲ್ಲ ಅಂತಾನೂ ಹೇಳ್ತಾರೆ. ಮರ್ತ್ಬಿಟ್ಟೆ, ಮರುವಿಗೆ ಶಿಕ್ಷೆನೂ ಅನುಭವಿಸ್ತಾ ಇದ್ದೀನಿ. ಶತಾಯ ಗತಾಯ ನಿಮ್ಮನ್ನು ಪಡಿಬೇಕು ಅಂತ ನಾನು ನಿಮ್ಮ ಹಿಂದೆ ಬಿದ್ದೆ. ಆದರೆ ನೀವು ನನಗೆ ಕೈ ಕೊಟ್ಟು ಆ ಶ್ರೀನಿಧಿಯಿಂದ ಹೋಗ್ಬಿಟ್ರಿ. ನಿಮಗೆ ಮದುವೆಯ ಸಂತೋಷ, ನನಗೆ ಜೀವನ ಪರ್ಯಂತ ವಿರಹ ವೇದನೆ. ನಿಮಗೆ ತೊಂದರೆ ಕೊಟ್ಟೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಕೆಲಸ ಕಳ್ಕೊಂಡೆ. ನನ್ನ ಮಗ ನನ್ನ ಸವಾಸನೆ ಬೇಡ ಅಂತ ಅಮೇರಿಕಾದಲ್ಲಿ ಸೆಟ್ಲ್ ಆಗ್ಬಿಟ್ಟ. ಈಗ ನಾನು ಒಂಟಿ. ಸತ್ತೋಗಿರೋ ನನ್ನ ಹೆಂಡತಿ ಕನ್ಸಲ್ಲಿ ಬಂದು ಕಾಡ್ತಾಳೆ. ಜಾಹ್ನವಿಗೆ ತೊಂದರೆ ಕೊಟ್ಬಿಟ್ರಿ, ಅವಳು ಕ್ಷಮಿಸೋವರೆಗೂ ನಾನು ನಿಮ್ಮನ್ನು ಕ್ಷಮಿಸಲ್ಲ ಅಂತ ಕಣ್ಣೀರಾಗ್ತಾಳೆ. ಬದುಕಿರೋನ್ ಸಮಾಧಾನ ಮಾಡೋದೇ ಕಷ್ಟ. ಆತ್ಮನ ಹೇಗೆ ಸಮಾಧಾನ ಮಾಡಲಿ? ಏನ್ ಮಾಡ್ತಿದ್ದೀರಾ ಬಿಡಿ. ನಾನು ಮಾಡಿದ ತಪ್ಪಿಗೆ ನನಗೆ ಕ್ಷಮೆ ಬೇಕು. ನಾನೀಗ ಮೊದಲಿನ ಮದನಾಗಿ ಉಳಿದಿಲ್ಲ, ನಾನು ಬದಲಾಗಿದ್ದೀನಿ. ಎಲ್ರು ನಮ್ಮನ್ನೇ ನೋಡ್ತಿದ್ದಾರೆ ಬಿಡಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ನೀವು ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಆ DCP ಈಗಲೂ ಕರೆದು ಬೆಂಡ್ ತೆಗಿತಾ ಇದ್ದಾನೆ. ನಾನು ಯಾವ ಕಂಪ್ಲೇಂಟು ಕೊಟ್ಟಿಲ್ಲ. ಆ DCPಗೆ ಏನು ತಿಕ್ಲಾ? ಎಲ್ಲರನ್ನು ಬಿಟ್ಟು ನನ್ನನ್ನೇ ಕರೆದು ಟಾರ್ಚರ್ ಕೊಡೋದಕ್ಕೆ. ನೋಡಿ, ನಾನು ಒಂಥರ ಟೈಮ್ ಪಾಸ್ ಕಡಲೆ ಆಗ್ಬಿಟ್ಟಿದ್ದೀನಿ. ಪೊಲೀಸ್ ಟ್ರೀಟ್ಮೆಂಟು ನನಗೆ ರೂಢಿ ಆಗ್ಬಿಟ್ಟಿದೆ.
ನನಗೀಗ ಪೊಲೀಸ್ ಅಂದ್ರೆ ಭಯ ಉಳಿದಿಲ್ಲ. ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀರಿ? ಕ್ಷಮಿಸಿದ್ದೀನಿ ಅಂತ ಹೇಳಿ ಬಿಟ್ಟು ಬಿಡ್ತೀನಿ. ಕ್ಷಮಿಸಿದ್ದೀನಿ ಬಿಡಿ.